ಕಾಡು ಕಾಡು ಇದ್ದರೆ ನಾಡು, ಹಸಿರೇ ಉಸಿರು, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಹೀಗೆ ಕಾಡಿನ ಉಳಿವಿಗಾಗಿ ಇವತ್ತಿನ ನಾಗರಿಕ ಸಮಾಜ ಮತ್ತು ಅರಣ್ಯ ಇಲಾಖೆ 10 ಘೋಷಣೆ ಮೂಲಕ ಕಾಡು ಸಂರಕ್ಷಣೆಗೆ ಮುಂದಾಗಿದೆ. ಆದರೆ 2021ರಲ್ಲಿ ತೆರೆ ಕಂಡಂತಹ ಪುಷ್ಪ ಸಿನಿಮಾಕ್ಕೆ ಹೋಲುವಂತೆ ಅರಣ್ಯದಲ್ಲಿ ಮರಗಳನ್ನು ಕಡಿದು ಮಾರಾಟಕ್ಕೆ ಸಾಗಿಸುತ್ತಿದ್ದ ಕಳ್ಳರ ಗ್ಯಾಂಗ್ ಒಂದು ಪತ್ತೆಯಾಗಿದೆ. ಸೋಮವಾರಪೇಟೆಯ ಮೀಸಲು ಅರಣ್ಯ ಪ್ರದೇಶವಾದ ಯಡವನಾಡು ಕಾಜೂರು ಸುಮಾರು 5800 ಎಕರೆ ಅರಣ್ಯ ಪ್ರದೇಶದಲ್ಲಿ ಬೆಲೆ ಬಾಳುವಂತಹ ತೇಗದ ಮರಗಳನ್ನು ಕಡಿದು ಮಾರಾಟ ಮಾಡುವ ಜಾಲವನ್ನು ಪತ್ತೆ ಹಚ್ಚುವಲ್ಲಿ ಸೋಮವಾರಪೇಟೆ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಮರಗಳ್ಳರ ಗ್ಯಾಂಗ್ ಬ್ಯಾಟರಿ ಚಾಲಿತ ಮರ ಕೊಯ್ಯುವ ಮಿಷಿನನ್ನು ಬಳಸಿ ಹಗಲು ಹೊತ್ತಿನಲ್ಲೇ ಕೊಯ್ದು ತುಂಡು ಮಾಡಿ ರಾತ್ರಿ ಹೊತ್ತಿನಲ್ಲಿ ಬೇಕಾದ ಕಡೆಗೆ ಸಾಗಿಸ್ತಾ ಇದ್ರು. ಹೀಗೆ ವಾರದಲ್ಲಿ 3 ದಿನ ಈ ಕಾರ್ಯ ಎಗ್ಗಿಲ್ಲದೆ ನಡೀತಾ ಇತ್ತು. ಕಳೆದ ದಿನಗಳ ಈ ಹಿಂದೆ ಇಲಾಖೆಯವರು ಗಸ್ತು ತಿರುಗುವ ಸಂದರ್ಭ ಇಲಾಖೆಯ ಸಿಬ್ಬಂದಿಯ ಕಣ್ಣಿಗೆ ಮರಗಳ ಹನನದ ದೃಶ್ಯ ಬಿದ್ದಿದೆ. ಕಳ್ಳರ ಜಾಲ ಪತ್ತೆ ಹಚ್ಚಲು RFO ಶೈಲೇಂದ್ರ, DRF ಚಂದ್ರೇಶ್ ಇವರುಗಳು ಸೇರಿ ACF ಗೋಪಾಲ್ ನಿರ್ದೇಶನದಂತೆ ಒಂದು ತಂಡವನ್ನು ರಚನೆ ಮಾಡ್ತಾರೆ. ಮೊದಲಿಗೆ ವಿಶೇಷವಾಗಿ ಆ ಪ್ರದೇಶದಲ್ಲಿ ಗಸ್ತು ತಿರುಗುವುದಕ್ಕೆ ನೇಮಿಸಿದ್ದಂತಹ ಸಿಬ್ಬಂದಿಗಳ ಗಮನಕ್ಕೆ ಬಾರದಂತೆ ಬೇರೆ ಪ್ರದೇಶದಲ್ಲಿ ಗಸ್ತು ತಿರುಗುವವರನ್ನು ಕರೆತಂದು ಅಲ್ಲಿಗೆ ಬಿಡಲಾಗುತ್ತೆ. 3 ದಿನಗಳ ಕಾಲ 4 ಜನ ಸಿಬ್ಬಂದಿ ಅಲ್ಲೇ ಬೀಡು ಬಿಟ್ಟಿದ್ದು, 4ನೇ ದಿನಕ್ಕೆ ಕಳ್ಳರು ಕಡಿದಿದ್ದಂತಹ ಮರಗಳನ್ನು ತುಂಬಲು ರಾತ್ರಿ ಸುಮಾರು 10 ಗಂಟೆ ಸಮಯಕ್ಕೆ ಅಲ್ಲಿಗೆ ಬರ್ತಾರೆ. ಅಲ್ಲಿ ಅವಿತಿದ್ದಂತಹ ಸಿಬ್ಬಂದಿಗಳು ಈಗಲೇ ಇವರನ್ನು ಹಿಡಿಯೋದು ಬೇಡ, ವಾಹನಕ್ಕೆ ತುಂಬುವ ಸಮಯಕ್ಕೆ ಹಿಡಿಯುವುದು ಸೂಕ್ತ ಅಂತ ತೀರ್ಮಾನಿಸಿ ಕಾಜೂರು ಎಡವರೆ ರಸ್ತೆ ಮಧ್ಯೆ ಪಿಕಪ್ ವಾಹನಕ್ಕೆ ಮರಗಳನ್ನು ತುಂಬಿಸುತ್ತಿದ್ದಂತಹ ಸಂದರ್ಭದಲ್ಲಿ ಇಲಾಖೆ ಸಿಬ್ಬಂದಿಯವರೆಲ್ಲ ಒಟ್ಟುಗೂಡಿ ಸುಮಾರು 9 ಜನ ಇರುವ ಗ್ಯಾಂಗನ್ನು ಸುತ್ತುವರಿತಾರೆ. ಈ ಸಂದರ್ಭ ಕಳ್ಳರ ಕೈಯಲ್ಲಿದ್ದ ಮಾರಕಾಸ್ತ್ರಗಳಿಂದ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಲು ಮುಂದಾಗ್ತಾರೆ. ಇದೇ ಸಂದರ್ಭ ಇಲಾಖೆ ಸಿಬ್ಬಂದಿಯು ಸಮಯ ಪ್ರಜ್ಞೆಯಿಂದ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಆರೋಪಿಗಳು ಈ ವೇಳೆ ಹೌಹಾರಿ ಅರಣ್ಯದ ಒಳಗಡೆ ಓಡಿ ಹೋಗ್ತಾರೆ. ಅವರಲ್ಲಿ ಒಬ್ಬ ಆರೋಪಿ ಸಂತೋಷ್ BJ ಎಂಬಾತ ಸಿಕ್ಕಿ ಬೀಳ್ತಾನೆ. ಇವನನ್ನು ಕರೆತಂದು ವಿಚಾರಣೆ ನಡೆಸಿದ ವೇಳೆ ಇನ್ನುಳಿದ ಆರೋಪಿಗಳಾದ ಎಡವಾರೆ ಗ್ರಾಮದ BR ಅಶ್ವಥ್, BV ನಿತಿನ್, ಕೊಡ್ಲಿಪೇಟೆ ಅರಕನಹಳ್ಳಿಯ ಸೈಯದ್ ಜಹೀರ್, ಕುಶಾಲನಗರ ರಸಲ್ಪುರದ ಬಿಲಾಲ್ ಶರೀಫ್, ಐಗೂರು ಗ್ರಾಮದ ಅಕ್ಷಯ್ ಇವನ ಜೊತೆ ಇದ್ದವರು ಅಂತ ಬಾಯ್ಬಿಡ್ತಾನೆ. ಇವರ ಕಳ್ಳ ಕೃತ್ಯಕ್ಕೆ ಸಾಥ್ ನೀಡ್ತಾ ಇದ್ದವನು ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರನಾಗಿ ಕೆಲಸ ಮಾಡ್ತಾ ಇದ್ದ ವಿನೋದ್. ಇವನು 9 ವರ್ಷಗಳಿಂದ ಕಾಜೂರು ಎಡವರೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ವಾಚರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಅಲ್ಲದೆ ಕ್ಷಿಪ್ರ ಆನೆ ಕಾರ್ಯಪಡೆ ನೌಕರರ ಅಧ್ಯಕ್ಷ ಕೂಡ ಆಗಿದ್ದ. ಇಲಾಖೆಯ ಇಷ್ಟೆಲ್ಲ ಜವಾಬ್ದಾರಿ ಹೊತ್ತಿದ್ರೂ ಕೂಡ ಮರಗಳ್ಳರ ಗ್ಯಾಂಗ್ಗೆ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದ. ಮರಗಳ್ಳರು ಅರಣ್ಯದೊಳಗೆ ಹೋಗಿ ಮರ ಕಡಿದು ಹೊತ್ತು ಸಾಗಿಸುವವರೆಗೂ ಇವನ ಚಾಲಾಕಿತನದಿಂದ ಮೇಲಾಧಿಕಾರಿಗಳ ದಿಕ್ಕು ತಪ್ಪಿಸುವಲ್ಲಿ ಚಾಣಾಕ್ಷತನ ಮೆರೀತಾ ಇದ್ದ. ಇಷ್ಟಲ್ಲದೆ ಮೇಲಾಧಿಕಾರಿಗಳ ವಾಹನದ ಡ್ರೈವರ್ಗಳನ್ನು ಆತ್ಮೀಯವಾಗಿ ಇಟ್ಟುಕೊಂಡು ಅವರು ಬಂದು ಹೋಗುವ ಸುಳಿವುಗಳನ್ನು ಕಳ್ಳರಿಗೆ ನೀಡುತ್ತಾ ಇದ್ದ ಎಂಬ ಮಾಹಿತಿ ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ಒಂದು ಕಡೆ ಇಲಾಖೆ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರೆ ಮತ್ತೊಂದು ಕಡೆ ಉಳಿದ ಕೆಲ ಆರೋಪಿಗಳು ಜಾಮೀನು ಪಡೆದು ರಾಜಾರೋಷವಾಗಿ ತಿರುಗಾಡ್ತಾ ಇರೋದು ಬೇಸರದ ಸಂಗತಿಯಾಗಿದೆ. ಪ್ರಕರಣದ ಜಾಮೀನು ಪಡೆದ ಕೆಲ ಆರೋಪಿಗಳನ್ನು ಕೋರ್ಟ್ ಅನುಮತಿ ಪಡೆದು ವಿಚಾರಣೆ ನಡೆಸಿದ್ದ ಸಂದರ್ಭ ಹಾರಂಗಿ ಗ್ರಾಮದ ಹಿನ್ನೀರಿನ ಗೌಪ್ಯ ಸ್ಥಳದಲ್ಲಿ ಮರಗಳನ್ನು ಶೇಖರಿಸಿ ಇಟ್ಟಿರುವುದಾಗಿ ಬಾಯ್ಬಿಟ್ಟಿದ್ದಾರೆ. ಇವರಿಂದ ಒಟ್ಟು ಇಲ್ಲಿಯವರೆಗೆ ಸುಮಾರು 270 ಸೇಫ್ಟಿ ಮರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರ ಜೊತೆಗೆ ಇಲಾಖೆಯಲ್ಲಿ ಇನ್ನು ಯಾರಾದರೂ ಈ ಗ್ಯಾಂಗ್ಗೆ ಸಹಾಯ ಮಾಡಿರಬಹುದು ಎಂಬ ಸಂಶಯಕ್ಕೆ ಇಲಾಖೆಯಲ್ಲಿ ಆಂತರಿಕ ವಿಚಾರಣೆ ನಡೀತಾ ಇದ್ದು, ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಪ್ರಮುಖ ಆರೋಪಿ ವಿನೋದ್ ಸಿಕ್ಕ ಬಳಿಕವಷ್ಟೇ ಇನ್ನಷ್ಟು ರೋಚಕ ಸತ್ಯ ಹೊರಬರಲಿದೆ. ದುಷ್ಯಂತ್ ಕುಮಾರ್, ಕೊಡಗು ಚಾನಲ್, ಸೋಮವಾರಪೇಟೆ.